ನಮಸ್ತೆ ನನ್ನ ಪ್ರಿಯ ಬಾಂಧವರೇ, ನಮ್ಮ ಪದ್ಮಾವತಿ ಚಾನಲ್ಗೆ ಸ್ವಾಗತ. ಬಾಂಧವರೇ, ಇವತ್ತು ನಾವು ಯಾಕೆಂದರೆ ದೀಪಾವಳಿ ಹತ್ತಿರ ಬರ್ತಾ ಇದೆ, ಮಹಾಲಕ್ಷ್ಮಿ ಪೂಜೆ ಬರ್ತಾ ಇದೆ. ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಸರಸ್ವತಿ ಈ ಒಂದು ನವರಾತ್ರಿಯಲ್ಲಿ ಮಾಡ್ಕೊಳ್ಳೋಕ್ಕಾಗದಿರೋರು ಕೂಡ ಈಗಲೂ ಕೂಡ ಈ ದೀಪಾವಳಿ ಕೂಡ ನೀವು ಮಾಡ್ಕೋಬೋದು. ಸರಸ್ವತಿ ಪೂಜೆ ಆಗಲಿ, ದೀಪಾವಳಿ ಮಹಾಲಕ್ಷ್ಮಿ ಆಗಲಿ, ಕಾಳಿದಾದರೂ ಕೂಡ ನೀವು ಮಾಡ್ಕೋಬೋದು. ಅದೇ ರೀತಿ ಇವತ್ತು ವ್ಯಾಪಾರಕ್ಕೆ, ಮನೆ ಅಭಿವೃದ್ಧಿಗೆ, ಉದ್ಯೋಗಕ್ಕಾಗಿ ಈ ಒಂದು ಇದರಿಂದ ಇದು ಒಂದು ಕಾಯಿ ನೀವು ನೋಡ್ತಿದ್ದಂಗೆ ಏನು ಅಂತ ಕೆಲವ್ರಿಗೆ ಗೊತ್ತಾಗಿರುತ್ತೆ. ಗೊತ್ತಾಗಿದ್ದರೆ ನೀವು ಅಲ್ಲಿ ನಾನು ಹೇಳ್ತೀನಿ, ಅದನ್ನ ಸ್ಕಿಪ್ ಮಾಡದೆ ನೋಡಿ. ಗೊತ್ತಾದರೆ ನಿಮಗೇನು ಅಂತ ಅದ್ರ ವಿಷಯ ನಾನು ಹೇಳ್ತಾ ಮುಂದಕ್ಕೆ ನಿಮ್ಗೆ ಅದ್ರ ಬಗ್ಗೆ ಗೊತ್ತಾಗುತ್ತೆ. ಬಾಂಧವರೇ, ಹೀಗಿದು ನಾರಿಕೇಳ ಅಂತ ಹೇಳ್ತಾರೆ, ಅಥವಾ ಏಕಾಕ್ಷಿ ಅಂತ ಕೂಡ ಹೇಳ್ತಾರೆ. ಇದನ್ನು ನೋಡಿ, ಏಕಾಕ್ಷಿ ಅಂತ ಕೂಡ ಹೇಳ್ತಾರೆ, ಇದನ್ನು ನಾರಿಕೇಳ ಅಂತ ಕೂಡ ಹೇಳ್ತಾರೆ. ಅಥವಾ ಒಂದು ಕಣ್ಣಿನ ಕಾಯಿ, ಇದಕ್ಕೆ ಒಂದು ಕಣ್ಣೇನಿಲ್ಲ, ಮೂರು ಕಣ್ಣೇ ಇರೋದು. ಒಂದು ಕಣ್ಣಿನ ಕಾಯಿ ಬೇರೆ ಇರುತ್ತೆ. ಒಂದು ಕಣ್ಣಿನ ಕಾಯಿ, ಅಥವಾ ನಾನು ಇನ್ನೊಂದು ವೀಡಿಯೋ ಕೂಡದಲ್ಲಿ ಹೇಳ್ತೀನಿ, ತೆಂಗಿನಕಾಯಿ ಅದು ಒಂದು ಕಣ್ಣಿರುತ್ತೆ. ಇದ್ರ ಥರನೇ ಅದು ಜಟಾಶಂಕರ ಅಂತಲೂ ಹೇಳ್ತಾರೆ, ಮತ್ತು ಕಾಯಿ ಹೇಳ್ತಾರೆ, ಅಥವಾ ಒಂದು ಕಣ್ಣಿನ ಕಾಯಿ ಅದು. ಇದು ತ್ರಿಫಲ ಅಂತ ಹೇಳಿ, ಶ್ರೀಫಲ ಅಂತ ನೋಡಿ. ಯಾಕೆಂದರೆ ಇದಕ್ಕೆ 3 ಕಣ್ಣಿರುತ್ತೆ. ಶಿವನ ಅದು ಯಾವುದಿರುತ್ತೋ ನೋಡಿ, ತೋರಿಸ್ತೀನಿ ಇಲ್ಲಿ ನೋಡಿ. ಇದಕ್ಕೆ 3 ಕಣ್ಣಿರುತ್ತೆ ನೋಡಿ. ಇಲ್ಲಿ ತೆಂಗಿನಕಾಯಿಗೆ ಇರುತ್ತೆ, ಅದೇ ರೀತಿ ಇರುತ್ತೆ ನೋಡಿ. ಈ ರೀತಿ ಇದು ಜುಟ್ಟು ತೆಗೆದಿರೋದ್ರಿಂದ ಅದು ಆ ಥರ ಆಗಿದೆ. ಈ ರೀತಿಯಾಗಿ ಬರುತ್ತೆ ನೋಡಿ. ಇದು ತೆಗೆದುಬಿಟ್ರೆ ಮೇಲ್ಗಡೆ ಈ ಒಂದು ಸಿಪ್ಪೆ ತೆಗೆದಾಗ ಅದೇ ರೀತಿ ಕಾಣುತ್ತೆ. ಇದೆಲ್ಲ ನಾವು ಸಿದ್ಧಿ ಮಾಡಿ ಪೂಜೆ ಮಾಡಿಟ್ಟಿರೋ ಅಂಥದ್ದು. ಇದಕ್ಕೆ ನಾವು ಯಾವ ಕೆಲಸಕ್ಕೆ ಬೇಕಾದರೂ ಬಳಸ್ಕೋಬೇಕು. ಯಾಕಂದರೆ ಇದುವರೆಗೂ ನಿಮಗೆ ತರ್ತೀರ, ಅಂಗಡೀಲಿ ಇಟ್ಟು ಬಿಡ್ತೀರ ಅಷ್ಟೇ. ಅದನ್ನೇನು ಮಾಡಬೇಕು, ಅದೇನು ಕೆಲಸಕ್ಕೆ ಬರುತ್ತೆ ಏನೂ ಗೊತ್ತಿಲ್ಲ. ಗೊತ್ತಿರೋದೇನು ಅಂತಂದರೆ ಇದು ಲಕ್ಷ್ಮಿಗಾಗಿ ಇಡಬೇಕಂತೆ, ಇಟ್ಟರೆ ಭಾಳ ಒಳ್ಳೆಯದು. ಇಷ್ಟು ಮಾತ್ರ ನಮ್ಮ ಬಾಂಧವರಿಗೆ ಗೊತ್ತಿದೆ. ಆದರೆ ಇದರಿಂದ ಏನೇನು ಕೆಲಸ ಆಗುತ್ತೆ, ಎಷ್ಟು ಥರದ್ರಲ್ಲಿ ಕೆಲಸ ಆಗುತ್ತೆ. ಮಹಾಲಕ್ಷ್ಮಿಯೂ ಹೌದು, ಇವಳು ಮಹಾಕಾಳಿನೂ ಹೌದು, ಅದೇ ರೀತಿ ಮಹಾಸರಸ್ವತಿ ಕೂಡ ಹೌದು. ಎಲ್ಲ ಕೆಲಸಕ್ಕೂ ಕಾರ್ಯಗಳು ಕೂಡ ಇವಳು ಬರ್ತಾಳೆ. ಅಷ್ಟಲಕ್ಷ್ಮಿಯರು ಹೇಗಿದ್ದಾರೋ ಅದೇ ರೀತಿ ಇನ್ನೂ ಸಾಕಷ್ಟು ಈ ಒಂದು ನಾರಿಕೇಳ ಅಥವಾ ಶ್ರೀಫಲದಲ್ಲಿ ಇದೆ. ಈಗ ಒಂದೊಂದಾಗಿ ನಾವು ತೊಗೊಳ್ಳೋಣ, ಯಾವುದ್ಯಾವುದಕ್ಕೆ ಬರುತ್ತೆ, ಅದು ಏನು ಬರುತ್ತೆ ಅಂದ್ಬಿಟ್ಟು. ಇದು ಮೊದಲನೇದಾಗಿ ವ್ಯಾಪಾರಕ್ಕಾಗಿ ಬರುತ್ತೆ. ಈ ವ್ಯಾಪಾರಕ್ಕಾಗಿ ಯಾಕೆ ಹೇಳ್ತಿದ್ದೀನಿ ಅಂದರೆ, ಈ ಒಂದು ದೀಪಾವಳಿಲಿ ಕೆಲವರು ಅವರ ಅಂಗಡಿಗಳಲ್ಲಿ, ಫ್ಯಾಕ್ಟ್ರಿಗಳಲ್ಲಿ, ಬೇರೆ ಬೇರೆ ಒಂದು ಇದರಲ್ಲಿ ಇದನ್ನು ಪೂಜೆ ಮಾಡ್ತಾರೆ. ಆ ಪೂಜೆ ಮಾಡಿದಾಗ ಇದನ್ನೇನು ಮಾಡ್ತಾರೆ, ಸುಮ್ಮನೆ ನಿಮ್ಮ ಒಂದು ಬೀರಲ್ಲಿ ತೊಗೊಂಡು ಹೋಗ್ತೀರಾ, ಇಟ್ಟು ಬಿಡ್ತೀರಾ. ಅದನ್ನ ಯಾವ ರೀತಿ ಮಾಡಬೇಕು, ಅದಕ್ಕೆ ಮಂತ್ರ ಇದೆ. ಮಂತ್ರ ಸಹಿತ ನೀವು ಮಾಡಿದಾಗ ಮಾತ್ರ ಅದು ಕೆಲಸ ಮಾಡುತ್ತೆ. ಸುಮ್ಮನೆ ಅಂಗಡಿಲಿ ತಂದ್ವಿ, ಅದನ್ನೇನೋ ಒಂದು ಕುಂಕುಮ ಇಟ್ಬಿಟ್ವಿ ಅಂದರೆ ಏನೂ ಕೆಲಸ ಅದು ಬರೀ ಶ್ರೀಫಲ ಹಾಗೆ ಇರುತ್ತೆ. ಅದರಲ್ಲಿ ಯಾವುದೇ ಕಾರ್ಯ ಇರಲ್ಲ. ನೀವು ಮಂತ್ರ ತುಂಬಿ ಅದಕ್ಕೆ ಆ ಜೀವ ಕೊಟ್ಟಾಗ ಮಾತ್ರ ಅದು ಇಟ್ಟ ಕೆಲಸ ಆಗುತ್ತೆ. ಇದನ್ನು ಬೇಕಾದ್ರೆ ನೀವು ಪರೀಕ್ಷೆ ಕೂಡ ಮಾಡ್ಬೋದು. ಇದುವರೆಗೂ ನೀವು ಹೇಗೆ ಇಟ್ಟಿದ್ರಿ, ಈಗ ಮಂತ್ರ ತುಂಬಿದ ಮೇಲೆ, ಅದಕ್ಕೆ ಶಕ್ತಿ ಕೊಟ್ಟ ಮೇಲೆ ಯಾವ ಥರ ಇದೆ, ಮಂತ್ರ ಹೇಳಿದ ಮೇಲೆ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದು ಕೂಡ ನೀವು ಪರೀಕ್ಷೆ ಮಾಡ್ಬೋದು. ನಾನು ಇನ್ನೂ ಸಾಕಷ್ಟಿದೆ, ಈಗ ನಾನು ಎಷ್ಟಾಗುತ್ತೋ ಅಷ್ಟು ನಿಮ್ಗೆ ಕೊಡ್ತೀನಿ. ಮೊದಲನೇದಾಗಿ ನಾನು ಹೇಳಿದ್ದೇನು, ವ್ಯಾಪಾರ ಅಭಿವೃದ್ಧಿಗೆ ಅಂತ ನಾನು ಹೇಳಿದ್ದೀನಿ. ಯಾಕೆ ಅಂತಂದರೆ ದೀಪಾವಳಿಲಿ ವ್ಯಾಪಾರಸ್ಥರೇ ಜಾಸ್ತಿ ಇದು ಪೂಜೆ ಮಾಡೋದ್ರಿಂದ ಮೊದಲನೇದಾಗಿ ಅದೇ ಹೇಳ್ತೀನಿ. ಇದಕ್ಕೆ ಮಂತ್ರ ಬರುತ್ತೆ. ಈ ಮಂತ್ರ ನೀವು ಮೊದಲು ಇದನ್ನು 12,500 ಮಂತ್ರಗಳನ್ನ ಹೇಳ್ಕೋಬೇಕು. ಚಿಕ್ಕದಾಗಿದೆ, ದೊಡ್ಡದಾಗೇನಿಲ್ಲ. ಯಾಕೆಂದರೆ ದೊಡ್ಡದಿದೆ, ಚಿಕ್ಕದಿರಲಿ. ನಿಮಗೇನು ವ್ಯಾಪಾರ ಅಭಿವೃದ್ಧಿ ಆಗಬೇಕು, ನೀವು ಕಷ್ಟಪಟ್ಟರೆ ನಿಮಗೆ ಅಲ್ಲಿ ಸುಖ ಸಿಕ್ಕೋದು. ಅಯ್ಯೋ ಎಷ್ಟು ದೊಡ್ಡದು, ಯಾರು ಹೇಳ್ತಾರಪ್ಪ ಆಗಲ್ಲ ಅಂದರೆ ಅದು ಆಗಲ್ಲ. ನೀವು ಆದಷ್ಟು ನಮಗೆ ವ್ಯಾಪಾರ ಆಗಬೇಕು, ನಮ್ಮ ಕಷ್ಟಗಳ ಪರಿಹಾರ ಆಗಬೇಕು ಅನ್ನೋದಿದ್ರೆ ಮಾತ್ರ ಇದನ್ನು ನೋಡ್ಕೊಂಡು ಮಾಡ್ಕೊಳ್ಳಿ. ಬನ್ನಿ, ಈಗ ಇದಕ್ಕೆ ಮಂತ್ರ ಬಂದು ಓಂ ಶ್ರೀ ಹೈಂ ಮಹಾಲಕ್ಷ್ಮೀ ಸ್ವರೂಪಾಯ ಏಕಾಕ್ಷಿ ನಾರಿಕೇಳಾಯ ನಮಃ ಸರ್ವಸಿದ್ಧಿ ಕುರು ಸ್ವಾಹ. ಇದು ಈ ರೀತಿ ಮಂತ್ರ ಬರುತ್ತೆ. ನಾನು ಇನ್ನೊಂದು ಬಾರಿ ಕೂಡ ಹೇಳ್ತೀನಿ. ಓಂ ಶ್ರೀ ಹೈಂ ಮಹಾಲಕ್ಷ್ಮೀ ಸ್ವರೂಪಾಯ ಏಕಾಕ್ಷಿ ನಾರಿಕೇಳಾಯ ನಮಃ ಸರ್ವಸಿದ್ಧಿ ಕುರು ಸ್ವಾಹ. ಇದು ಈ ರೀತಿಯಾದ ಒಂದು ಮಂತ್ರ ಬರುತ್ತೆ. ಇದನ್ನು ನೀವು ಮೊದಲೇ 12,500 ಬಾರಿ ಸಿದ್ಧಿ ಮಾಡಿ ಇಟ್ಕೊಂಡು, ನಂತರ
ಇದನ್ನು ಕೂಡ ಯಾವ ರೀತಿ ಸಿದ್ಧಿ ಮಾಡಬೇಕು ಅಂತ ನಾನು ಹೇಳ್ತೀನಿ. ಸುಮ್ಮನೆ ನಾನು ಅಷ್ಟೇ ಅಲ್ಲ, ಇದಕ್ಕೆ ಈ ಒಂದು ನಾರಿಕೇಳ ಕೂಡ ನೀವು ಶುದ್ಧಿ ಮಾಡಬೇಕು. ಅದನ್ನು ಯಾವ ಥರ ಶುದ್ಧಿ ಮಾಡೋದು ಅದನ್ನು ಕೂಡ ನಾನು ಹೇಳ್ತೀನಿ. ಇದನ್ನು ಈ ರೀತಿ ಹೇಳಿ ನೀವು ಸಿದ್ಧಿ ಮಾಡಿಟ್ಕೋಬೇಕು. ನಂತರ ನೀವು ಪೂಜೆ ಮಾಡೋ ಸಮಯದಲ್ಲಿ ಇದನ್ನು 108 ಬಾರಿ ನೀವು ಹೇಳಬೇಕು. ಅಂದರೆ ನಿಮ್ಮ ಕೈಯಲ್ಲಿ ಇಟ್ಕೊಂಡು ನೀವು ಇದನ್ನು 108 ಬಾರಿ ಹೇಳಿದಾಗ ಅದು ನಿಮಗೆ ಸಿದ್ಧಿಯಾಗಿ ಅದು ನಿಮಗೆ ಕೆಲಸ ಮಾಡೋಕ್ಕೆ ಶುರುವಾಗುತ್ತೆ. ನೀವು ಏನು ಕೇಳಿದ್ರು ಅದನ್ನು ಕೊಡೋ ಅಂತ ಅದ್ರ ಶಕ್ತಿ ಬರುತ್ತೆ. ಸುಮ್ಮನೆ ಅಂಗಡೀಲಿ ತಂದುಬಿಟ್ಟು ನೀವು ಬೀರು ಒಳಗಡೋ ಎಲ್ಲೋ ಒಂದು ಇಟ್ಬಿಟ್ರೆ ಅದು ಏನು ಕೆಲಸನೂ ಮಾಡಲ್ಲ. ವೀಕ್ಷಕರೇ, ಇದು ಒಂದು ಆಯಿತು. ಅದೇ ರೀತಿ ನಿಮ್ಮ ಸರ್ವ ಕಾರ್ಯಗಳು ಆಗಬೇಕು, ಇಲ್ಲ ಅಥವಾ ಸರ್ವ ಜನ ವಶ ಆಗಬೇಕು. ಈ ಸರ್ವ ಜನ ವಶ ಆಗಬೇಕು ಅಂದರೆ ಏನು ಮಾಡ್ತೀರಾ? ಅದಕ್ಕೆ ಅದಕ್ಕೊಂದು ಮಂತ್ರ ಬರುತ್ತೆ. ಸರ್ವ ಜನ ವಶಕ್ಕೆ ಇದು ಇವಾಗ ಹೇಳಿದ್ದು ನಿಮಗೆ ವ್ಯಾಪಾರ ಅಭಿವೃದ್ಧಿಗೆ. ಅದು ಯಾವುದಾದ್ರೂ ವ್ಯಾಪಾರ ಆಗಲಿ, ತರಕಾರಿ ಆಗಲಿ, ಮಂಡಿ ವ್ಯಾಪಾರ ಆಗಲಿ, ಹೂವು ವ್ಯಾಪಾರ ಆಗಲಿ, ರೇಷನ್ ಅಂಗಡಿ ಆಗಲಿ, ಬಟ್ಟೆ ಅಂಗಡಿ, ಪ್ರತಿಯೊಂದಕ್ಕೂ ವ್ಯಾಪಾರ ಅಂದಮೇಲೆ ಪ್ರತಿಯೊಂದು ವ್ಯಾಪಾರನೇ. ಇದನ್ನು ಈ ರೀತಿ ಮಾಡಿಟ್ಕೋಬೇಕು. ಅಂದರೆ ಅದನ್ನು ಶುದ್ಧಿ ಮಾಡೋದು ಕೂಡ ಯಾವ ರೀತಿ ಅಂತ ಹೇಳ್ತೀನಿ. ಕೊನೆಯದಾಗಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ, ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ. ನೀವು ಸ್ಕಿಪ್ ಮಾಡ್ಕೊಂಡು ಹೋಗ್ತೀವಿ ಅಂದರೆ ನಿಮ್ಗೆ ಯಾವುದೇ ರೀತಿಯೂ ಸಿಕ್ಕಲ್ಲ. ಬನ್ನಿ, ಈಗ ಈ ಒಂದು ಸರ್ವ ಜನ ವಶೀಕರಣಕ್ಕೆ ಅಂದರೆ ನಿಮಗೆ ಯಾವುದೋ ಒಂದು ಕೆಲಸಗಳಾಗಬೇಕು, ಹೊರಗಡೆ ಹೋಗ್ತಾ ಇದ್ದೀರಾ, ಯಾರ ಹತ್ರ ಏನೋ ಮಾತಾಡೋದಿದೆ, ಅಥವಾ ಜಮೀನು ಮಾರಾಟ ಮಾಡೋದಿದೆ, ನಮಗೆ ಒಳ್ಳೆ ರೇಟ್ ಬರಬೇಕು, ಅಥವಾ ನಾವು ತಗೊಳ್ಳೋದಿದೆ, ನಾವು ಕೇಳಿದಂಥ ಒಂದು ರೇಟಿಗೆ ಅವನು ಕೊಡಬೇಕು, ಈ ರೀತಿ ಎಲ್ಲ ಕೆಲವೊಂದು ಇರುತ್ತೆ. ಆ ಥರಕ್ಕೆ ಈ ಒಂದು ಮಂತ್ರ ಓಂ ಹ್ರೀಂ ಶ್ರೀಂ ಕ್ಲೀಂ ಹೈಂ ಏಕಾಕ್ಷಾಯ ತ್ರಿಫಲಾಯ ಭಗವತೆ ವಿಶ್ವರೂಪಾಯ ಸರ್ವಯೋಗೇಶ್ವರಾಯ ತ್ರೈಲೋಕ್ಯವಶ್ಯ ಕಾರ್ಯಪ್ರದಾಯ ನಮಃ. ಇದು ಬರುತ್ತೆ. ಇನ್ನೊಂದು ಬಾರಿ ಹೇಳ್ತೀನಿ ನಾನು. ಓಂ ಹ್ರೀಂ ಶ್ರೀಂ ಕ್ಲೀಂ ಹೈಂ ಏಕಾಕ್ಷಾಯ ಶ್ರೀಫಲಾಯ ಭಗವತೆ ವಿಶ್ವರೂಪಾಯ ಯೋಗೇಶ್ವರಾಯ ತ್ರೈಲೋಕ್ಯವಶ್ಯ ಕಾರ್ಯಪ್ರದಾಯ ನಮಃ. ಇದು ನಿಮಗೆ ಸರ್ವ ಜನ ಆಕರ್ಷಣೆಗೆ. ಮತ್ತು ಅದನ್ನು ಆಕರ್ಷಣೆಗೆ ಏನು ಮಾಡಬೇಕು? ಇದನ್ನು ಕೈಲಿ ಇಟ್ಕೊಂಡು ಈ ಮಂತ್ರನ 108 ಬಾರಿ ಇದನ್ನ ಹೇಳ್ಕೊಂಡು ಸಿದ್ಧಿ ಮಾಡ್ಕೋಬೇಕು. ಇದು ನೋಡಿ, ಇದು 108 ಬಾರಿ ಹೇಳಿ ಸಿದ್ಧಿ ಮಾಡಿ ಇಟ್ಕೋಬೇಕು. ತದನಂತರ ಇದನ್ನು ನೀವು ಮತ್ತೆ ನಿಮ್ಮ ಕಾರ್ಯರೂಪಕ್ಕೆ ತರಬೇಕು ಅಂದಾಗ 19 ಸಾರಿ ಹೇಳಿ ನಿಮ್ಮ ಜೋಬಲ್ಲೋ ಅಥವಾ ಪಾಕೆಟಲ್ಲೋ ಪರ್ಸಲ್ಲೋ ಏನತ್ರಲ್ಲಾದ್ರೂ ಇಟ್ಕೊಂಡು ಹೋಗ್ಬೇಕು. ಜೇಬಲ್ಲಿ ಎಲ್ಲರೂ ಇಟ್ಕೊಂಡು ಹೋಗ್ಬೋದು. ಇದನ್ನು ಇಟ್ಕೊಂಡು ಹೋಗ ನಿಮ್ಮ ಒಂದು ಕಾರ್ಯಸಿದ್ಧಿ ಆಗುತ್ತೆ. ನೋಡಿ, ಇದು ಈ ರೀತಿ ಇರುತ್ತೆ. ಇನ್ನು ಮೂರನೇದು ಒಂದು ಹೇಳಪ್ಪ ಅಂದರೆ, ಇನ್ನು ಸಾಕಷ್ಟು ಪ್ರಗತಿ ಹೊಂದಬೇಕು, ನಾವು ಸಾಕಷ್ಟು ಹಣಕಾಸು ಮಾಡಬೇಕು, ನಮ್ಮಲ್ಲಿ ದಾರಿದ್ರ್ಯಗಳು ಹೋಗಬೇಕು, ಋಣಗಳು ಹೋಗಬೇಕು, ವ್ಯಾಪಾರ ಅಭಿವೃದ್ಧಿ ಆಗಬೇಕು ಅಂತೆಲ್ಲ ಹೇಳಿದಾಗ ಈ ಒಂದು ಮಂತ್ರನ ಹೇಳಬೇಕಾಗುತ್ತೆ. ನಿಮಿಷ ರೀ. ಇದಕ್ಕೆ ನೀವು ಹೇಳಬೇಕಾಗಿರೋವಂಥ ಮಂತ್ರ ಓಂ ಹೈಂ ಶ್ರೀಂ ಯಕ್ಷಾಯ ಕುಬೇರಾಯ ವ್ಯಾಪಾರಸ್ಥ ಏಕಾಕ್ಷಿನಾರಿ ಕೇಳಾಯ ನಮಃ. ಈ ರೀತಿ ಹೇಳಬೇಕಾಗುತ್ತೆ. ಇನ್ನೊಂದು ಬಾರಿ ಕೂಡ ಹೇಳ್ತೀನಿ. ಓಂ ಹೈಂ ಶ್ರೀಂ ಯಕ್ಷಾಯ ಕುಬೇರಾಯ ವ್ಯಾಪಾರಸ್ಥ ಏಕಾಕ್ಷಿನಾರಿ ಕೇಳಾಯ ನಮಃ. ಇದನ್ನು ಹೇಳಬೇಕು. ಇದನ್ನು ಏನು ಮಾಡಬೇಕು ಅಂದರೆ, ಇದೇ ರೀತಿ ಇದನ್ನು ತಗೊಂಡು ಒಂದು ಬಟ್ಲಲ್ಲಿ ಇಟ್ಕೋಬೇಕು. ಒಂದು ಬಟ್ಲಲ್ಲೋ ಪ್ಲೇಟಲ್ಲೋ ಇಟ್ಕೋಬೇಕಾಗುತ್ತೆ. ಇಟ್ಕೊಂಡು ಇದಕ್ಕೆ ಹಾಲಿನಿಂದ ಅಭಿಷೇಕ ಮಾಡಬೇಕು. ತದನಂತರ ಒಂದು ಶುದ್ಧವಾದ ಜಲದಿಂದ ಇದಕ್ಕೆ ತೊಳಿಬೇಕು. ತೊಳೆದಾದ ನಂತರ ಇದನ್ನು ಬಟ್ಟೆಯಲ್ಲಿ ಒಂದು ಶುದ್ಧವಾದ ಬಟ್ಟೆಲೆಲ್ಲ ಒರೆಸ್ಬಿಟ್ಟು ಅದಕ್ಕೆ ಪಂಚ ಫಲಹಾರ, ಹೂವು, ಹಣ್ಣು, ಸಕ್ಕರೆ, ನೈವೇದ್ಯ, ದೀಪ ಎಲ್ಲ ಮಾಡಿಬಿಟ್ಟು ಇದನ್ನು ಇಟ್ಕೋಬೇಕು. ಇದನ್ನು ಏನಪ್ಪ ಅಂದರೆ ದೀಪಾವಳಿ ದಿವಸ ಮಾಡಬೇಕಾಗುತ್ತೆ. ದೀಪಾವಳಿಯಿಂದ 11 ದಿನವರೆಗೆ ಇದು ಮಾಡ್ತಾ ಇದ್ದರೆ ನಿಮಗೆ ಇದು ಒಂದು ಪ್ರಗತಿಯಾಗುತ್ತೆ, ಅದ್ಭುತವಾಗಿ ನಡೆಯುತ್ತೆ. ಮತ್ತು ಮಂತ್ರಗಳು ಯಾವುದೇ ಆ ಥರ ಮಂತ್ರಗಳು ಹೇಳ್ಕೊಂಡು ವ್ಯಾಪಾರ ಅಭಿವೃದ್ಧಿ ಕೂಡ ಮಾಡ್ಕೋಬೋದು. ಇದನ್ನು ಮಾಡಬೇಕಾದ್ರೆ ಕೆಲವರು ದೀಪಾವಳಿಯಿಂದ ಸ್ಟಾರ್ಟ್ ಮಾಡ್ಬೋದು, ಅಥವಾ ಶನಿವಾರದಿಂದ ಕೂಡ, ಅಂದರೆ ಶನಿವಾರ ಸಂಜೆ ಸ್ಟಾರ್ಟ್ ಮಾಡಬೇಕಾಗುತ್ತೆ.
ಮಾಡಿ ಏಕಾಕ್ಷಿ ನಾರಿ ಈ ಕಾಯನ್ನು ತೊಗೊಂಡು ಒಂದು ಕಂಚಿನ ಪಾತ್ರೆ ಅಥವಾ ತಾಮ್ರದ ಪಾತ್ರೆ ಇದರೊಳಗೆ ಇಟ್ಬಿಟ್ಟು ಅದ್ರ ಮುಂದೆ ಒಂದು ತುಪ್ಪದ ದೀಪವನ್ನು ಬೆಳಗಿಸಿ ಇಟ್ಟು ಈ ಮಂತ್ರಗಳನ್ನು ಹೇಳ್ಕೋಬೇಕಾಗುತ್ತೆ. 2 ಸಮಯಕ್ಕೆ ಎಲ್ಲ ಸಮಯಕ್ಕೂ ಸರಿಯಾಗಿನ ಬೆಳಗಿನ ಸಮಯ ಅಂದರೆ ಬೆಳಗ್ಗೆ 4:15 5ವರೆಗೆ ಆ ಸಮಯದಲ್ಲಿ ಇದಕ್ಕೆ ಸರಿಯಾದ ರೀತಿಲಿ ಪೂಜೆ ಮಾಡಿ ಶುದ್ಧೋದಕವಾಗಿ ಅಭಿಷೇಕ ಎಲ್ಲ ಮಾಡಿ ಮೊದಲು ನಾನು ಹೇಳ್ದಂಗೆ ಈ ಒಂದು ಕುಂಕುಮ ತಗೋಬೇಕು. ಒಂದು ಸ್ವಲ್ಪ ಕುಂಕುಮ ತೊಗೊಂಡು ಅದನ್ನು ಈ ತ್ರಿಶೂಲ ರೀತಿ ಒಂದು ಈ ಅರಿಶಿಣದಲ್ಲಿ ಗಣೇಶನ ಮಾಡ್ತೀವಿ ನೋಡಿ, ಆ ರೀತಿ ಕುಂಕುಮದ ತ್ರಿಶೂಲನ ಮಾಡ್ಕೋಬೇಕು. ಆ ತ್ರಿಶೂಲದ ಕುಂಕುಮದ ಬೊಂಬೆ ರೀತಿಲಿ, ಅಂದರೆ ಅರಿಶಿಣದಲ್ಲಿ ಗಣೇಶನ ಹೇಗೆ ಮಾಡ್ತೀವಿ ಅದೇ ರೀತಿ ತ್ರಿಶೂಲ ರೀತಿ ಮಾಡ್ಕೋಬೇಕು. ನಂತರ ಈ ಮಂತ್ರನ ಹೇಳಿದಾಗ ನಿಮಗೆ ಕೂಡ ಯಾವುದೇ ಅದ್ಭುತವಾಗಿರುತ್ತೆ, ಕೆಲಸಗಳೆಲ್ಲ ನಡೀತವೆ. ಕೆಲಸ ಇಲ್ಲದವ್ರಿಗೆ ಅಂದರೆ ಉದ್ಯೋಗ ಇಲ್ಲದಂಥವ್ರಿಗೆ ಉದ್ಯೋಗಗಳು, ದುಷ್ಟಶಕ್ತಿಗಳಿದ್ದರೆ ತೊಲಗೋಗುತ್ತೆ. ಎಲ್ಲ ರೀತಿಲಿ ಒಂದು ಅದ್ಭುತವಾದಂಥ ನಿಮಗೆ ಈ ಕೆಲಸ ಮಾಡುತ್ತೆ. ಈ ಮೊದಲೇ ನಾನು ಮಂತ್ರ ಹೇಳಿದ್ದೀನಿ, ಅದೇ ಮಂತ್ರ ಕೂಡ ಇದಕ್ಕೂ ಬರುತ್ತೆ. ಅಂದರೆ ಇದು ಒಂದು ಇಟ್ಕೋಬೇಕಾ ನೀವು ತಾಮ್ರದ ಪಾತ್ರೆ ಅಥವಾ ಒಂದು ಕಂಚಿನ ಪಾತ್ರೆ ಇಟ್ಕೋಬೇಕಾಗುತ್ತೆ, ತುಪ್ಪದ ದೀಪ ಇಡಬೇಕಾಗುತ್ತೆ. ಇದು ಅಷ್ಟು ಆಯಿತು ವೀಕ್ಷಕರೇ. ಈಗ ಅದನ್ನು ಯಾವ ರೀತಿ ನಾವು ಸಿದ್ಧಿ ಮಾಡ್ಕೊಳ್ಳೋದು, ಅದು ಯಾವ ರೀತಿ ಇಟ್ಕೋಬೇಕು ಅನ್ನೋದು ನಾವು ನೋಡೋಣ. ಇದು ನಾನು ಮೊದಲೇ ಹೇಳ್ದಂಗೆ ನೀವು ಇದನ್ನು ಒಂದು ಬಟ್ಲಲ್ಲಿ ಇಟ್ಕೊಂಡು ಮೊದಲೇ ಸಿದ್ಧಿ ಮಾಡ್ಕೋಬೇಕು. ಸಿದ್ಧಿ ಅಂದರೆ ನೀರು ಹಾಕಿ, ಹಾಲು ಹಾಕಿ, ನಾವೇನು ದೇವ್ರುಗಳಿಗೆ ನೈವೇದ್ಯ ಮಾಡ್ತೀವಲ್ವ, ಜೇನುತುಪ್ಪ ಸಕ್ಕರೆ ಎಲ್ಲ ಹಾಕಿ ಮಾಡ್ತೀವಲ್ವ, ಅದೇ ರೀತಿಯಾದ ಇದನ್ನು ತೊಳೆದು ಶುದ್ಧವಾಗಿ ಇದನ್ನು ಪೂಜೆ ಎಲ್ಲ ಮಾಡಿ ದೇವಸ್ಥಾನಗಳಿಗೆ ಯಾಕೆ ಅದೇ ರೀತಿ ಫೋಟೋಗಳಿಗೆ ನಾವು ಹೆಂಗೆ ಮಾಡ್ತೀವಲ್ವ ಅದೇ ರೀತಿ ಇದನ್ನು ತೊಳೆದು ಶುದ್ಧವಾಗಿ ಕೊನೆಯದಾಗಿ ಶುದ್ಧವಾದ ಜಲದಿಂದ ಇದನ್ನು ತೊಳಿಬೇಕು. ಆದ ನಂತರ ಇದನ್ನು ನೀವು ಒಂದು ಬಟ್ಟೆ ಒಳಗಡೆ ಅಥವಾ ಒಂದು ಬಟ್ಟಲು, ಅಂದರೆ ನೀವು ಬಟ್ಟೆಯಲ್ಲಿ ಇಕ್ತೀರಾ ಅಂದರೆ ರೇಷ್ಮೆ ಬಟ್ಟೆ ಭಾಳ ಒಳ್ಳೆಯದು, ಬಿಳಿದಾಗಿರ್ಬೋದು ಕೆಂಪುದಾಗಿರ್ಬೋದು. ಈ 2 ಬಟ್ಟೆಗಳಲ್ಲೂ ರೇಷ್ಮೆ ಬಟ್ಟೆಯಲ್ಲಿ ನೀವು ಕಟ್ಟಿ ಇಡ್ಬೋದು. ಇಲ್ಲ ನಿಮ್ಮ ಮನೇಲಿ ಏನಾದರೂ ಶಕ್ತಿ ಇದೆ, ಒಂದು ಬೆಳ್ಳಿ ಬಟ್ಲಿದೆ ಅಂದರೂ ಕೂಡ ಇಡ್ಬೋದು. ಅಂದರೆ ರೇಷ್ಮೆ ಬಟ್ಟೆಲಿ ಇಟ್ಟಾಗ ಭಾಳ ಒಳ್ಳೆಯದಿರುತ್ತೆ. ಅದಕ್ಕೇನು ಜಾಸ್ತಿ ದೊಡ್ಡದು ಬೇಡ, ಒಂದು ಅಂಗೈ ಆಗಲಿಕ್ಕಿಂತ ಕಮ್ಮಿ ಇದ್ದರೂ ಸಾಕು ನಿಮಗೆ. ಮತ್ತು ಇದನ್ನು ನೀವು ತರಬೇಕಾದ್ರೆ ಒಂದು 40 48 ತಂದರೆ ಭಾಳ ಒಳ್ಳೆಯದಿದು. ಇಷ್ಟೇ ಅಂತಲ್ಲ, ನಾನು ಇಲ್ಲಿ ನಿಮಗೆ ಸ್ವಲ್ಪನೇ ತೋರಿಸ್ತಾ ಇದ್ದೀನಿ. ಒಂದು 40 48 ತಂದು ಇಟ್ಕೊಂಡು ಒಂದೊಂದಕ್ಕೆ ಒಂದೊಂದು ರೀತಿ. ಈಗ ನೋಡಿ, ವ್ಯಾಪಾರಕ್ಕೆ ಇಷ್ಟು ಬೇಕಾಗುತ್ತೆ, ಉದ್ಯೋಗ ಇದಕ್ಕೆ ಒಂದಷ್ಟು ಬೇಕು, ದುಷ್ಟಶಕ್ತಿಗಳು ಇವೆಲ್ಲ ಹೋಗೋಕೆ ಒಂದಿಷ್ಟು ಬೇಕು, ಆ ಥರ ಮಾಡಿಕೊಂಡು ನೀವು ಅಷ್ಟನ್ನು ತೆಗೆದು ಒಂದು ಬಟ್ಟೆ ಗಂಟಿನಲ್ಲಿ, ಅಂದರೆ ರೇಷ್ಮೆಯ ವಸ್ತ್ರದಲ್ಲಿ ನೀವು ಅರಿಶಿಣ ಕುಂಕುಮ ಗಂಧ ಎಲ್ಲ ಹಾಕಿ ಪಚ್ಚಕರ್ಪೂರ ಹಾಕಿಬಿಟ್ಟು ಅದನ್ನು ಇಟ್ಟಾಗ ನಿಮ್ಮ ಒಂದು ಬೀರುವಿನಲ್ಲೋ ಹಣಕಾಸು ಇಡೋವಂಥ ಜಾಗದಲ್ಲೋ ಅಥವಾ ಒಡವೆಗಳನ್ನಿಡೋವಂಥ ಜಾಗದಲ್ಲಿ ಇಟ್ಟಾಗ ಅಭಿವೃದ್ಧಿ ಅನ್ನೋದಾಗುತ್ತೆ. ಮತ್ತು ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ನೀವು ಕೆಲವರು ಕಳಸ ಇಡ್ತೀರ. ಆ ಕಳಸ ಇಡಬೇಕಾದ್ರೆ ಆ ಒಂದು ತಟ್ಟೆ ಇಡ್ತೀರಾ, ತಟ್ಟೆ ಮೇಲೆ ಅಕ್ಕಿ ಹಾಕ್ತೀರಾ, ಅಕ್ಕಿ ಒಳಗಡೆ ಈ ರೀತಿದು ಒಂದು ಕಾಯಿ ಹಾಕಿ ಇಕ್ಬೇಕು. ನೀವು ಶ್ರೀಫಲನ ಹಾಕಿ ಇಟ್ಟಾಗ ನಿಮಗೆ ಭಾಳ ಅದ್ಭುತವಾದಂಥ ಕೆಲಸ ಜರುಗುತ್ತೆ. ನಾನು ಒಂದು ದಿವಸ ನಿಮಗೆ ಕಳಸ ಕೂಡ ಯಾವ ರೀತಿ ಮಾಡೋದು ಅನ್ನೋದು ಕೂಡ ಹೇಳ್ತೀನಿ. ಕಳಸಗಳು ಕೆಲವ್ರು ಹೇಗೆ ಬೇಕೋ ಆಗಿಕ್ತೀರಾ, ಅದಕ್ಕೆ ಏನು ಮಾಡಬೇಕು, ಒಂದು ಸ್ವಲ್ಪ ಈ ಥರ ಎಲ್ಲ ಇಡೋ ಅಂಥದಕ್ಕೆ ಆ ದೇವತಾ ವಿಗ್ರಹಗಳ ಕಡೆ ಯಾವ ರೀತಿ ಒಂದು ಕೊಟ್ಟಿರ್ತಾರೆ ನೋಡಿ, ಒಂದು ಇಡೋ ಅಂಥ ಒಳಗಡೆ ಇಟ್ಟೊಂದು ಸ್ವಲ್ಪ ಮಾಡಿರ್ತಾರೆ, ಅಂದರೆ ಆ ಪೀಠಗಳಲ್ಲಿ. ಆ ರೀತಿ ಕಳಸಗಳು ಕೂಡ ನೀವು ಇಡಬೇಕಾದ್ರೆ ಒಂದು ಆ ರೀತಿ ಒಳಗಡೆ ತೊಳ್ತಾರ, ಅಂದರೆ ಅದು ಇಡೋ ಅಂಥ ಸಮಯದಲ್ಲಿ ಏನಾದರೂ ಒಂದು ದಾರದಲ್ಲಿ ಒಂದು ಸಿಂಬಿ ರೀತಿ ಮಾಡಬೇಕು, ಅಂದರೆ ಗಟ್ಟಿಮುಟ್ಟಾಗಿರಬೇಕು, ಇಲ್ಲಾಂದರೆ ಕಳಸ ಬಿದ್ದೋಗ್ಬಿಡುತ್ತೆ. ಅದನ್ನು ನೋಡ್ಕೊಂಡು ಮಾಡಿ. ಅದು ಮುಂದಿನ ಒಂದು ಇದರಲ್ಲಿ ನಾನು ಹೇಳ್ಕೊಡ್ತೀನಿ ನಿಮಗೆ. ಈಗ ಇದನ್ನಿಷ್ಟು ಮಾಡಿ ನಿಮ್ಮ ಕಷ್ಟ, ಯಾಕೆಂದರೆ ಇದುವರೆಗೂ ನಿಮ್ಗೆ ಯಾರು ಈ ಶ್ರೀಫಲಗಳು ಯಾವ ರೀತಿ ಹೇಳಬೇಕು, ಏನು ಮಾಡಬೇಕು ಒಬ್ಬರು ಹೇಳ್ಕೊಟ್ಟವ್ರಿಲ್ಲ. ಈಗ ನಾನು ಯಾವ ರೀತಿ ಇದಕ್ಕೆ ಇನ್ನೂ ಸಾಕಷ್ಟಿದೆ. ಮಕ್ಕಳು ಆಗದಿದ್ದವರು ಕೂಡ ಇದನ್ನು ಇಡ್ಬೋದು. ಭೂತ ಪ್ರೇತ ಪಿಶಾಚಿಗಳು ಕೂಡ ಬಂದವರು ಕೂಡ ಇದನ್ನು ಇಡ್ಬೋದು. ಇನ್ನೂ ಅದನ್ನು ಕೂಡ ಇನ್ನೊಂದು ವಿಡಿಯೋದಲ್ಲಿ ನಾನು ಮಾಡಿ ತೋರಿಸ್ತೀನಿ. ಇದ್ರ ಬಗ್ಗೆ ತಿಳ್ಕೊಂಡು ನೀವು ಇದನ್ನು ದೀಪಾವಳಿ ಮುಂಚೆನೇ ಈ ಒಂದು ಮಂತ್ರನ ಸಿದ್ಧಿ ಮಾಡಿಕೊಳ್ಳಿ. ದೀಪಾವಳಿಯ ರಾತ್ರಿಯಂದು ಇದನ್ನು ಸಿದ್ಧಿ ಮಾಡಿ ಆ ನಾರಿಕೆಳನ್ನು ನಿಮ್ಮಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಬಾಂಧವರೇ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದು ನಮಗೆ ಇನ್ನೂ ಏನೇನಿಗೆ ಬರುತ್ತೆ ಅಂತ ತಿಳಿಸಿ ಅನ್ನೋದಾದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ ಧನ್ಯವಾದಗಳು.